ಶಿರವಾರಿದಿಯೊಳು ರಮಾವರ ಆಯ ಕ್ಷೀರವಾರಿಧಿಯೊಳು ರಮಾವರ ವಾರಿಧಿ ಸುತ ಸಗಿತಲಿರುತ್ತಿರೆ ವಾರಿಧಿ ಸುತೆ ಸಗಿತಲಿರುತ್ತಿರೆಯ ಮುರುಲೋಕದ ಸ್ಥಿತಿಯ ಕಾರ್ಯವ ಪಾಲಿಸುತ್ತಲೀ ಮಡದಿ ಮಣಿಲಕ್ಷ್ಮಿ ಸ್ವಾಮಿ, ನೋಡಿದೆಯ ಈ ವೈಕುಂಠದ ವೈಭವವನ್ನು? ಲಕ್ಷ್ಮೀ ನಾರಾಯಣರಾಗಿ ಆದರ್ಶಯುತವಾದ ದಾಂಪತ್ಯಗಳನ್ನು ನಡೆಸುತ್ತಾ ಬರುತ್ತಿದ್ದೇವೆ. ನೀನಿಲ್ಲದೆ ನಾನಿಲ್ಲ, ನನ್ನನ್ನು ಬಿಟ್ಟು ನೀನೂ ಇರುವುದಿಲ್ಲ. ನಿನ್ನ ಸೇವೆಯಿಂದಲೇ ಧನ್ಯನಾದವನು ನಾನು. ನೀನು ಎಷ್ಟೋ ಕಾಲದಿಂದ ನನ್ನ ಸೇವೆಯನ್ನು ಮಾಡುತ್ತಾ ಬರುತ್ತಿರುವೆ. ದುಃಖವನ್ನು ಆದಿಮಾಯು ನಮಗಿತ್ತ ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯ. ದುಃಖವನ್ನು ಹೊತ್ತು ತರುವ ಮಂದಿ ಹಸನ್ಮುಖರಾಗಿ ಹಿಂತಿರುಗುತ್ತಾರೆ. ಸ್ಥಿತಿಪಾಲಕನಾದ ನನಗೆ ವಾಸಿಸಲು ಈ ವೈಕುಂಠ ಲೋಕ. ಸನಕ ಸನಂದರೆ ಮೊದಲಾದ ಋಷಿವರೇಣ್ಯರ ಗಡಣವು ನಿತ್ಯವೂ ನಮ್ಮನ್ನೇ ಪ್ರಾರ್ಥಿಸುತ್ತಾ ನಮ್ಮಿಂದ ಆಶೀರ್ವಾದಗಳನ್ನು ಪಡೆದು ಕೃತಾರ್ಥರಾಗುತ್ತಾರೆ. ನಾರದನು ಸದಾಕ್ಷಣವು ನನ್ನ ಭಜಕನೇ ಆಗಿದ್ದಾನೆ. ಹರಿಹರ ಬ್ರಹ್ಮಾದ್ಯರು ಲೋಕದ ಒಳಿತಿಗಾಗಿ ಒಂದೇ ಉದ್ದೇಶಕ್ಕಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಓಂಕಾರ ಸ್ವರೂಪದಿಂದ ಒಡೆದು 3 ಶಕ್ತಿಗಳಾಗಿದ್ದೇವೆ, ಆದರೂ ಮೂಲದಲ್ಲಿ ಒಂದೇ. ಆದರೆ ಪ್ರಶಾಂತ ಕೊಳವನ್ನು ಕದಡುವುದಕ್ಕಾಗಿ ಕೆಲವರು ಇದ್ದಾರೆ. ಎಲ್ಲರಿಗೂ ವಿಷ್ಣು ಪ್ರಿಯನಲ್ಲ, ನನ್ನನ್ನು ವಿರೋಧಿಸುವವರೂ ಇದ್ದಾರೆ. ಹಾಗಾಗಿ ನಾನು ಧನುಜಾರಿಯೂ ಆಗಿದ್ದೇನೆ. ನಾನು ಅವತಾರಗಳನ್ನೆತ್ತಿ ಲೋಕಕಂಟಕರನ್ನು ಮರ್ದಿಸುತ್ತಾ ಬರುತ್ತಿದ್ದೇನೆ. ಧರ್ಮ ವಿರೋಧಿಗಳನ್ನು ದಂಡಿಸಿ ಲೋಕಹಿತವನ್ನು ಕಾಯುವ ಕಾರ್ಯ ನನ್ನದು. ಗರುಡನ ಸೇವೆ ಸದಾ ನಮ್ಮ ಪಾಲಿಗಿದೆ. ಅಂತೂ ಹರ್ಷಪ್ರದವಾದ ಜೀವನ ನಮ್ಮದು. ಏನು ದೇವಿ, ಒಂದು ರೀತಿಯ ನಿನ್ನ ವರ್ತನೆ ಏನು ವಿಶೇಷವಾಗಿದೆಯಲ್ಲ. ಏನು ಹೇಳಬೇಕೆಂದು ಬಯಸುತ್ತಿರುವೆ, ಹೇಳಬಹುದಲ್ಲ? ಸ್ವಾಮಿ, ಏನ ಬಳ್ಳಿಪೆ ಪತಿಯೇ, ಏನ ಬಳ್ಳಿಪೆ ಪತಿಯೇ, ಪತಿಯೇ ಏನ ಬಳ್ಳಿಪೆ ಪತಿಯೇ ಕೈದ ಘಟನ, ಏನ ಬಳ್ಳಿಪೆ ಪತಿಯೇ, ಏನೇನುವೆ ಗಿರ್ವಾಣನುತ ತ್ರೈಚೋಣಿಯಲಿ ಎಣಿಗಾಣೆ, ನಮ್ಮ ಪ್ರವೀಣತೆಗೆ ಶಿವನಾಣೆ, ನಿಮ್ಮಯ ರಾಣಿಯನಿಸಿದ ನಾನೇ ಧನ್ಯಳೋ. ಏನೇನುವೆ ಗಿರುವಾಣನುತ ತ್ರೈಚೋಣಿಯಲಿ ಎಣೆಗಾಣೆ, ನಮ್ಮ ಪ್ರವೀಣತೆಗೆ ಶಿವನಾಣೆ, ನಿಮ್ಮಯ ರಾಣಿ ಜನಿಸಿದ ನಾನೇ ಧನ್ಯಳೋ. ಓ
ಏನ ಬಣ್ಣಿಪೆ ಪತಿಯೇ ಕೈದದಟನ ಏನ ಬಣ್ಣಿಪೆ ಪತಿಯೇ ಪತಿಯೇ ಓ ಲಕ್ಷ್ಮೀ ಪ್ರಿಯನೇ, ಉಭಯ ಕರಗಳನ್ನೆತ್ತಿ ಹರಸೆಂದು ಇನ್ನೊಮ್ಮೆ ಕೇಳಿಕೊಳ್ಳುತ್ತಿದ್ದೇನೆ. ನಿನಗೆ ಶುಭವಾಗಲಿ. ಓ ಜಗದಾಧಿವಂದ್ಯನೇ, ಹಾ. ದೇವಾದಿದೇವನೇ, ಹ್ಮ್. ಜಗದ ಜೀವರ ನಾಡಿ ನಾಡಿಗಳಲ್ಲಿಯೂ ವ್ಯಾಪಿಸಿರುವ ನೀವು ಹಾ. ಹೊಗಳಿಕೆಗೆ ಮೀರಿದವರು. ಸರಿ. ಆದರೂ ಇಂದು ನಿಮ್ಮ ಬಗ್ಗೆ ನಾಲ್ಕು ಮಾತನಾಡಬೇಕೆಂದೆನಿಸುತ್ತದೆ. ಹಾ. ನಿಮ್ಮನ್ನು ವರ್ಣಿಸಲು ಸಾವಿರ ನಾಲಿಗೆಯುಳ್ಳ ಆದಿಶೇಷನಿಗೂ ಕಷ್ಟವಾಗಬಹುದು. ಹಾ. ಧರ್ಮವನ್ನು ಕಾಯುತ್ತಿರುವ ಧರ್ಮಾಧ್ಯಕ್ಷರು ತಾವು. ಹೌದು. ಅಧಿನಾಯಕ, ಹ್ಮ್. ಸುರ ನರ ಉರಗಗಳಲ್ಲಿಯೂ ಪೂಜಿತರು. ಹ್ಮ್. ನಾನು ನಿಮ್ಮ ಪತ್ನಿಯಾಗಿ ನನ್ನ ಬದುಕನ್ನೇ ಪಾವನವಾಗಿಸಿಕೊಂಡೆ. ನಾನೇ ಧನ್ಯಳು. ಇಷ್ಟೇ ಅಲ್ಲ ಸ್ವಾಮಿ, ಓ ಕುಂದಗುಟ್ಮಲರದನ, ಕುಂದ ಕುಟ್ಬಲ ರದನಾಗ ಆ ಆ ಆ ಕುಂದ ಕುಟ್ಮಲ ರದನ ಮತ್ಸ್ಯಾವತಾರದಿಂದ ತರಿದೆ ತಮನಾಗ ಕುಂದ ಕುಟ್ಮಲ ರದನ ಮತ್ಸ್ಯಾವತಾರದಿಂದ ತರಿದೆ ತಮನ ಮಂದರಾತ್ರಿಯ ಕುಂದ ಎತ್ತುತ್ತ ಅಂದಿನರಗರಿಯಂತ ರೂಪವ ಪೊಂದಿ ಕಶ್ಯಪನಂದನರ ಕಥೆಯಂತರದಿ ದೊಡವೆಂದೆನಿಸಿಗೆ ಮದದಿಂದ ಮೆರೆ ಮದಾಂಧ ಬಲಿಯ ವಸುಂದೆಗೆ ಪದದಿಂದ ಒತ್ತಿ ಸೂರೇಂದ ಸುಮನಸವಿಂದ ಪೊರೆದುದನಿಂದಣಿಸಿ ಮುದದಿಂದ ಪೊಗಳುವೆ ಸುರೇಂದ್ರ ಸುಮನಸ ಬೃಂದ ಪೊರೆದುದನಿಂದಣಿಸಿ ಮುದದಿಂದ ಪೊಗಳುವೆ ಏನ ಬಳ್ಳಿಪೆ ಪತಿಯೇ ಪತಿಯೇ ದುಷ್ಟ ಮರ್ದನದ ಕಾರ್ಯ ತಮಗೊಂದು ಲೆಕ್ಕವೇ ಅಲ್ಲ. ಹಾ. ಅಧರ್ಮ ತಾಂಡವವಾಡುತ್ತಿರುವಾಗ ತಾವು ಅಲ್ಲಿಗೆ ಪ್ರವೇಶಿಸಿ ಧರ್ಮ ಯಾಗಗಳನ್ನು ಸಾಂಗವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತೀರಿ. ಹೌದು. ಮತ್ಸ್ಯನಾಗಿ, ವರಾಹನಾಗಿ, ಕೂರ್ಮನಾಗಿ, ನರಸಿಂಹನಾಗಿ, ಬಾಲವಟುವಾಗಿ ಅವತಾರವೆತ್ತಿದವರು ನೀವು. ಹೌದು. ಸ್ತ್ರೀಯರ ಗೋ ಬ್ರಾಹ್ಮಣರ ಪರವಾದ ನಿಮ್ಮ ನಿಲುವು ನಮಗೆ ಕೀರ್ತಿಯನ್ನು ತಂದುಕೊಟ್ಟಿದೆ. ಹ್ಮ್. ನೀವು ಶ್ರೇಷ್ಠಾತಿ ಶ್ರೇಷ್ಠರೇ ಸರಿ. ಲಕ್ಷ್ಮಿ, ಸ್ವಾಮಿ, ನಿನ್ನ ಮಾತುಗಳು ನನಗೆ ಹಿಡಿಸುತ್ತದೆ. ಹ, ಸತ್ಯವೂ ಹೌದು. ಆದರೆ ಇದು ಎಲ್ಲರಿಗೂ ಹಿಡಿಸದು. ಹ. ಯಾರಾದರೂ ಇದು ಸರಿಯಲ್ಲ ಎಂದು ವಾದಿಸಿದರೆ ನೀನೇ ಉತ್ತರ ಕೊಡಬೇಕಾದಿತ್ತು. ನನ್ನ ಗಂಡನ ಬಗ್ಗೆ ಇನ್ನು ಎಷ್ಟು ಹೇಳಿದರೂ ಕಡಿಮೆಯೇ. ಬರಲಿ, ನಾನು ಹೇಳುತ್ತೇನೆ ಉತ್ತರ.
ಉತ್ತರ. ಲಕ್ಷ್ಮಿ, ಅದು 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 ವೈಕುಂಠದಲ್ಲಿ ಏನೋ ವ್ಯತ್ಯಾಸವಾಗುತ್ತೇ ಇದೆ. ನನ್ನ ಕರದ ಚಕ್ರ ಜಾರಿತಲ್ಲ. ಸರದಿಯು ಸಾಗಿಸುತ್ತದೆ. ಸಿರಿಯರ ಸನಕರದೊಳಿರುವ ಸುದರ್ಶನ ಕೇಳುತ್ತಲೋಗು ಕಿರುನಗೆ ಬೀರುತ್ತಿದ್ದಿಳಿದು ಕರ ಮುಗಿದೆಂದು ಅಬ್ಬಬ್ಬ, ಸಾಕಾಗಿ ಹೋಯಿತು. ಈಗ ನಿಲ್ಲಿಸ್ತಾರೆ ಅಂತ ನಾನು ನೋಡಿದ್ರೆ ಇವರ ವರ್ತನೆಯೇ ವಿಚಿತ್ರವಾಗಿ ಕಾಣುತ್ತಾ ಇದೆ ಅಲ್ಲ. ಹೊಗಳುವುದನ್ನು ಬಿಟ್ಟು ಬೇರೇನು ಉದ್ಯೋಗವೇ ಇಲ್ಲದವರಂತೆ ವರ್ತಿಸುತ್ತಾ ಇದ್ದಾರೆ. ಪಾಪ, ಅಮ್ಮನಿಗೆ ಏನೂ ತಿಳಿದಿಲ್ಲ. ಹರಿಯು ಬಂದು ಎಲ್ಲ ವಿಚಾರಗಳನ್ನು ಯಥಾವತ್ತಾಗಿ ಹೇಳದೆ ಅತಿ ರಂಜಿತವಾಗಿ ಹೇಳಿದ್ದುದರ ಫಲವೇ ಇರಬೇಕು. ಈಗಲಾದರೂ ಸತ್ಯಾಸತ್ಯತೆಯನ್ನು ಹೇಳುವುದು ಬಿಟ್ಟು ಹಸನ್ಮುಖನಾದ ಈತ ಈಗಂತೂ ಕಿವಿಯವರೆಗೆ ಬಾಯನ್ನ ಗಲಿಸಿ ನಗುತ್ತಿದ್ದಾನೆ. ಅದು ಬಿಡಿ, ಈಗ ನಾನಿಲ್ಲಿ ಒಬ್ಬ ಇದ್ದೇನೆ ಎಂಬ ಸೌಜನ್ಯವಾದರೂ ಬೇಡವೇ ಇವರಿಗೆ? ಹೊಗಳಿ ಫಲ ಬೇಡ. ನನ್ನ ಶ್ರಮ ಎಲ್ಲವೂ ಈ ಶ್ರೀಹರಿಗೆ ಅಲ್ಲವೇ? ನನ್ನ ದುಡಿಮೆ ಶ್ರಮವನ್ನು ಗುರುತಿಸುವ ಸೌಜನ್ಯವಾದರೂ ಬೇಡವೇ ಇವರಿಗೆ? ಬಿಡಿ, ಈಗ ನಾನು ಇವರ ಮಾತು ಹೇಗೆ ಹೋಗುತ್ತಿದೆ ಎಂದು ತಿಳಿದು ಕೋಪಿಸಿಕೊಂಡಿದ್ದೇನೆ. ಇವರಿಗೆ ನಾನು ಬಂದಿದ್ದೇನೆ ಎಂದು ತಿಳಿಯಬೇಕು. ಅದಕ್ಕಾಗಿಯೇ ಹರಿಯ ಕರದಿಂದ ಇಳಿದು ಬಂದಿದ್ದೇನೆ. ಯಾರೋ ಹಿಂದಿನಿಂದ ಆಡಿದ್ದು ಕೇಳಿಸಿತು, ಜಾರಿದ್ದು ಅಂತ. ಅಲ್ಲವೇ ಅಲ್ಲ, ಹರಿಯ ಕರದಿಂದ ಇಳಿದು ಬಂದದ್ದು. ಈಗ ನನಗೆ ಮಾತಿರುವುದು ಅಮ್ಮನಲ್ಲವೇ? ಹಾಗಾಗಿ ಅಮ್ಮನನ್ನೇ ಕರೆದು ಮಾತನಾಡಿಸುತ್ತೇನೆ. ಅಮ್ಮ ಲಕ್ಷ್ಮೀದೇವಿ, ನಿಮ್ಮ ದಿವ್ಯ ಚರಣಾರವಿಂದಗಳಿಗೆ ವಂದಿಸಿಕೊಂಡಿದ್ದೇನೆ. ಸುದರ್ಶನ, ಎದ್ದೇಳು, ಶುಭವಾಗಲಿ. ನನ್ನವರು ಇಲ್ಲೇ ಇದ್ದಾರಲ್ಲ, ಅವರಿಗೂ ವಂದಿಸು. ಅಮ್ಮ, ಯಾರಲ್ಲಿ ಮೊದಲು ಕಜ್ಜವಿರುತ್ತದೋ ಅವರಿಗೆ ಮೊದಲು ಪ್ರಣಾಮಗಳು. ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ ಆಗಲಿ. ಶ್ರೀಹರಿ, ನಿನಗೂ ವಂದನೆಗಳು. ನಿನಗೆ ಶುಭವಾಗಲಿ. ಅಮ್ಮನಲ್ಲಿ ನಿನ್ನ ಸನ್ನಿಧಾನದಲ್ಲಿ ಕೆಲವು ಮಾತನಾಡುವುದಕ್ಕಿದೆ. ಇದಕ್ಕೆ ಒಪ್ಪಿಗೆ ತಾನೆ? ಸರಿ ಸರಿ, ನಾನು ಸುಮ್ಮನೆ ದೇವರ ಹಾಗೆ ಕುಳಿತುಕೊಳ್ಳುತ್ತೇನೆ. ನೀವು ಮುಂದುವರಿಸಿ. ಅಮ್ಮ ಲಕ್ಷ್ಮೀದೇವಿ, ಲಾಲಿಸಬೇಕು. ಲಾಲಿಬುದಲೆ ತಾಯಿಯ ನಾರಿಕೆಯ ನೊಂದ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿ ಲಾಲಿಬುದಲೆ ತಾಯಿಯ ನಾರಿಕೆಯ ನೊಂದ ಲಕ್ಷ್ಮೀ ದೇವಿಗೆ ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವೋ. ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವೋ. ಲಕ್ಷ್ಮೀ ದೇವಿ ಸರಸನಾಭನ ಮೂರು ಲೋಕದಿ ಬಲು ಲಕ್ಷ್ಮೀ ದೇವಿ ಎಲ್ಲ ಆರಾಧಿಸುತ್ತ ಮನ್ನಣೆಗಳ ನೀವರು ಲಕ್ಷ್ಮೀ ದೇವಿಗೆ ಲಾಲಿಬುದಲೆ ತಾಯಿಯನ್ನಾರಿಕೆಯ ನೊಂದ ಲಕ್ಷ್ಮೀ ದೇವಿಗೆ
ಆಗಿದ್ದೀರಿ. ನಾನು ಕೇಳುತ್ತಲೇ ಇದ್ದವ, ಹರಿಯ ಕರದಿಂದ ಇಳಿದು ಬಂದೆ. ಯಾಕೆ ಬಲ್ಲಿರೋ? ಯಾಕೆ? ನೀವು ಆಡುತ್ತಿರುವ ಪ್ರಶಂಸೆಯ ಮಾತುಗಳು ದಾರಿ ಬಿಟ್ಟಿದೆ ಎಂದು ಸೂಚಿಸುವುದಕ್ಕಾಗಿ ಬಂದೆ. ಏನಮ್ಮ ಇದು? ಹೊಗಳುವುದಂದರೆ ಹೀಗೂ ಉಂಟೆ, ಹಾಗೆ ಮಾಡಿದ್ದೀರಿ ಹೀಗೆ ಮಾಡಿದ್ದೀರಿ ಅಂತೆಲ್ಲ. ತಾಯೇ, ಇದು ಸರಿಯೇ? ನಿಮ್ಮ ಲೋಲನ ಹೊಗಳುತ್ತಿರುವುದು ಸರಿಯೇ ಲಕ್ಷ್ಮೀ ದೇವಿ? ಸುದರ್ಶನ, ತಾಯೇ, ಏಕೆ ಬಲ್ಲಿರೋ? ಆ ಘೋರ ದಾನವರು ಭವರಕ್ಕೆ ಬಂದರೆ? ಘೋರ ದಾನವರೆಲ್ಲರೂ ಭವರಕ್ಕೆ ಬಂದರೆ ಲಕ್ಷ್ಮೀ ದೇವಿಗೆ ಘೋರ ದಾನವರೆಲ್ಲರೂ ಭವರಕ್ಕೆ ಬಂದರೆ ಲಕ್ಷ್ಮೀ ದೇವಿಗೆ ನಾನು ಸೇರಿಕೊಂಡದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿಗೆ. ನಾನು ಸೇರಿಕೊಂಡದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿಗೆ. ಘೋರದಾನವರೆಲ್ಲರೂ ಭವನಕ್ಕೆ ಬಂದರೆ ನಾನು ಸೇರಿಕೊಂಡದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿಗೆ. ಲಾಲಿಪುದೆಲೆ ತಾಯೇ ಎಲ್ಲರಿಗೆಯ ನೊಂದಾಗ ಲಕ್ಷ್ಮೀ ದೇವಿ ತಾಯೇ, ಸುದರ್ಶನ, ಧನುಜಾರಿ ಎಂದು ನೀವು ನಿಮ್ಮ ಗಂಡನನ್ನು ಹೊಗಳುತ್ತಿದ್ದೀರಲ್ಲ, ಇದು ಸರಿಯೇ ತಾಯೇ? ನಿಜವಾದ ಪ್ರತಿಭೆಗೆ ಪುರಸ್ಕಾರ ಮನ್ನಣೆ ಸಿಗಬೇಕು. ಹಾಗಾಗಿ ನಿಮ್ಮ ಗಂಡನನ್ನು ನೀವು ಹೊಗಳುವುದರ ಜೊತೆಗೆ ನನ್ನನ್ನೂ ಸೇರಿಸಿಕೊಳ್ಳಬೇಕು. ಯಾಕೆ ಬಲ್ಲಿರೋ? ಯಾಕೆ? ಸದಾ ಹಸನಾದ ನಗುವನ್ನು ಬೀರುತ್ತಾ ಇರುವ ಆ ಶ್ರೀಹರಿಗೆ ಆ ಧನುಜರನ್ನು ಕೊಂದಿರೆಂದು ಭಾವಿಸಿದಿರೋ? ಯಾರನ್ನಾದರೂ ನಗುತ್ತಾ ಕೊಲ್ಲುವುದಕ್ಕೆ ಸಾಧ್ಯವೇ ಹೇಳಿ? ಇಲ್ಲ. ಹಾಗಾದರೆ ಆ ಕೆಂಪು ಕಣ್ಗಳ ಕೋರೆ ದಾಡೆಯ ದಾನವರು ಭವರಕ್ಕೆ ಬಂದಾಗ ನಾನಿದ್ದು ಆ ದುಷ್ಟರನ್ನು ಸಂಹರಿಸಿ ನಿಮ್ಮ ಗಂಡನಿಗೆ ಜಯ ಕೊಡಿಸಿದವನು. ಆದರೆ ತಾಯೇ, ನಿಮಗದು ಕಾಣಿಸಲೇ ಇಲ್ಲ. ಆ ನಗುಮುಖದವನ ಕಾರ್ಯವೇ ಎಂದು ಹೊಗಳುವುದಕ್ಕೆ ಮಾತ್ರ ಅರಿತಿರುವಿರಿ. ಹಾಗಾಗಿ ನಾನು ಆ ದುಷ್ಟರನ್ನು ವಧಿಸಿ ನಿಮ್ಮ ಗಂಡನಿಗೆ ಜಯ ತರಿಸಿದವನು ನಾನಮ್ಮ, ತಿಳಿತೇ? ಸುದರ್ಶನ, ಅದೇ ಆಯ್ತು ನಿನ್ನದು. ಮುಚ್ಚು ಬೈ. ಮುಚ್ಚಲೆ ಬಾಯಿ ಗೆದ್ದಿನ ನುಡಿಯನು ಕೊಚ್ಚದಿರೊಡನೆ ಅಚ್ಯುತಗಿಂತ ನೀನೆಚ್ಚ ವೀರನು ನಿಮ್ಮ ಹೆಚ್ಚಿಗಾಯಿತು ಕಂಡೋದು. ಸುದರ್ಶನ, ತಾಯೇ, ಅತಿ ಆಯ್ತು ನಿನ್ನದ್ದು. ಮುಚ್ಚು ಬೈ. ನಾವಿರುವರು ಗಂಡ ಹೆಂಡತಿಯರು ಮಾತಾಡುತ್ತಿರುವಾಗ ಬಂದೆಯ ನಮ್ಮನ್ನೇ ಅಚ್ಯುತನನ್ನು ಹಳಿವೆಯ. ನಿನ್ನನ್ನು ಕಂಡುದು ಹೆಚ್ಚಾಯಿತು. ತಲಗಚ್ಚೆ. ತಾಯಿ, ಸಿಟ್ಟು ಬಂತೆ. ಅದು ಹಾಗೆ ಕಂಡದ್ದ ಹಾಗೆ ಹೇಳಿದರೆ ಕಂಡುದ ನೋಡಿದರೆ ಕೆಂಡ ತಗಸಿಟ್ಟು ಓ
ಲಕ್ಷ್ಮೀದೇವಿ ನಿಮ್ಮ ಗಂಡ ನಾನಲ್ಲದಿದ್ದಡೆ ದಂಡ ಖಂಡಿತ ಖಂಡಿತ ತಾಯಿ. ಲಕ್ಷ್ಮೀದೇವಿ ಕಂಡುದ ನುಡಿದರೆ ಕೆಂಡದಂತ ಸಿಟ್ಟು ನಿಮ್ಮ ಗಂಡ ನಾನಲ್ಲದಿದ್ದ ದಂಡ ಖಂಡಿತ ಲಕ್ಷ್ಮೀದೇವಿ ಕಂಡುದ ನುಡಿದರೆ ಕೆಂಡದಂತ ಸಿಟ್ಟು ಲಕ್ಷ್ಮೀದೇವಿ ಅಮ್ಮ, ಸಿಟ್ಟಿನಲ್ಲಿಯೂ ನಿಮ್ಮ ಮುಖ ನೋಡುವುದಕ್ಕೆ ಅಷ್ಟು ಚಂದ ಅಮ್ಮ. ತಾಯೇ, ಈಗ ನನಗೊಂದು ರೂಢಿಯ ಮಾತೊಂದು ನೆನಪಿಗೆ ಬರುತ್ತಾ ಇದೆ. ಕಂಡದ್ದ ಕಂಡ ಹಾಗೆ ಹೇಳಿದರೆ ಕೆಂಡದಂತಹ ಸಿಟ್ಟು, ಇದ್ದದ್ದ ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದ ಎಂಬುದಾಗಿ. ತಾಯೇ, ನಿಮ್ಮ ಪರಿಸ್ಥಿತಿಯು ಹಾಗೇ ಆಯಿತು ತಾಯಿ. ನಿಮ್ಮ ಗಂಡನನ್ನು ಹೊಗಳಿದವ ಒಳ್ಳೆಯವನಾಗುತ್ತಾನೆ, ಅಲ್ಲದಿದ್ದರೆ ಕೆಟ್ಟವನಾಗುತ್ತಾನೆ. ತಾಯೇ, ಇದು ಲೋಕಮುಖದ ನೀತಿ. ಲೋಕದ ತಾಯಿಯಾದ ನಿಮಗಿದು ಸರಿಯಲ್ಲ ತಾಯೇ. ತಾಯೇ, ನೀವು ಏನು ಮಾಡುತ್ತಿರುವಿರಿ? ನನ್ನ ಪರಾಕ್ರಮ ತೆರೆಯ ಮರೆಯಲ್ಲೇ ಉಳಿದು ಇಷ್ಟೆಲ್ಲ ಕಾರ್ಯಗಳನ್ನು ಸಾಧಿಸಿದವ ನಿಮ್ಮ ಗಂಡ ಎಂದು ಹೇಳುತ್ತಿದ್ದೀರಲ್ಲ, ಇದು ಸರಿಯೇ? ತಾಯೇ, ಅಚ್ಚುತನಿಗೆ ಚ್ಯುತಿ ಬಾರದಂತೆ ಕಾಪಿಟ್ಟವನು ನಾನು ತಾಯೇ. ಹಾಗಾಗಿ ನಾನು ಅಲ್ಲದಿದ್ದರೆ ನಿಮ್ಮ ಗಂಡ ಬರೇ ದಂಡ ದಂಡ ಖಂಡಿತ ತಾಯೇ. ಸುದರ್ಶನ, ಹಾಗಾದರೆ ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳು. ಹೊರೆಯಲು ರಮಣನು ಮತ್ಸ್ಯವರಗ ಕೂರ್ಮ ನರಸಿಂಹ ವಟು ರೂಪವ ಧರಿಸಿದಾನವರನು ಧರಿದಾಗ ನೀನಲ್ಲಿ ತೆರಳಡಗಿದ್ದೆ ಬೀಳುವು. ಹೊರೆಯಳು ರಮಣನು ಮತ್ಸ್ಯವರಗ ಕೂರ್ಮ ನರಸಿಂಹ ವಟು ರೂಪವ ಸುದರ್ಶನ, ತಾಯೇ, ಇಲ್ಲಿ ಸರಿ ಸರಿ ಎಂಬ ಮಾತಿಗೂ ನೀನು ಹೇಳಿದ್ದೆಲ್ಲವೂ ಸರಿ ಎಂಬ ಅರ್ಥವಲ್ಲ. ಮತ್ತೆ ಅದೂರ್ತ ದಾನವರು ಅಧರ್ಮದಿಂದ ಮೆರೆಯುತ್ತಿರುವಾಗ ನನ್ನವರು ಮತ್ಸ್ಯ, ವರಹ, ಕೂರ್ಮ, ನರಹರಿ, ವಟು ರೂಪ ಇತ್ಯಾದಿಗಳನ್ನು ತಾಳಿರುವಾಗ ನೀನು ಎಲ್ಲಿದ್ದೆ ಹೇಳು. ತಾಯೇ, ತಮಾಸುರನು ವೇದವನ್ನು ಕದ್ದು ಒಯ್ಯುತ್ತಿರುವಾಗ ನನ್ನವರು ಮತ್ಸ್ಯಾವತಾರ ತಾಳಿದಾಗ ನೀನು ಎಲ್ಲಿದ್ದೆ ಹೇಳು. ಅಮ್ಮ, ಆ ದುಷ್ಟ ದಾನವರ ಮರ್ದನಕ್ಕಾಗಿ ಶ್ರೀಹರಿ ಎತ್ತಿದ ರೂಪಗಳಲ್ಲಿ ನಾನೆಲ್ಲಿದ್ದೆ ಎಂಬ ಪ್ರಶ್ನೆ ಅಲ್ಲವೇ? ಮೊದಲ ಅವತಾರ ಮತ್ಸ್ಯನಲ್ಲವೇ? ಮತ್ಸ್ಯನ ರೆಕ್ಕೆಯೋಳು ಕೂರ್ಮನ ಚಿಪ್ಪಿನೋಳು ಕೂರ್ಮನ ಚಿಪ್ಪಿನೋಳು ಪೃಥ್ವಿದಾರನದಂತದೋಳು ಪೃಥ್ವಿದಾರನದಂತದೋಳು ಮಧ್ಯನರೆಕ್ಕೆಯೋ ಕೂರ್ಮನ ಚಿಪ್ಪಿನ ಪೃಥ್ವಿದಾರನದಂತದೋಳು
ಜಗರಿವು ಗುರೊಳಗಿದ್ದೇನಾ ಮತ್ತೆ ಮನುಜಗರಿವು ಗುರೊಳಗಿದ್ದೇನಾ ಇತ್ತೇ ಸಗಾಯವನು ಮತ್ತೆ ಮನುಜಗರಿ ಉಗುರೊಳಗಿದ್ದೆ ನಾಗಿದ್ದೆ ಸಗಾಯವನು ಮತ್ಯನರೆಕ್ಕೆಯೋಳು ಮನ ಜಿಪ್ಪಿನೋಳು ತಾಯೇ ಸುದರ್ಶನ. ಶ್ರೀಹರಿ ಎತ್ತಿದ ಅವತಾರಗಳಲ್ಲಿ ನಾನೆಲ್ಲಿದ್ದೆ ಎಂಬ ಪ್ರಶ್ನೆ ಅಲ್ಲವೇ? ತಾಯೇ, ಉತ್ತಮ ಬರಹಗಾರನಿಗೆ ತನ್ನ ಲೇಖನಿಯೇ ಆಯುಧ, ಉತ್ತಮ ಮಾತುಗಾರನಿಗೆ ತನ್ನ ಮಾತೇ ಆಯುಧ, ಒಬ್ಬ ಉತ್ತಮ ಯೋಧನಿಗೆ ತನ್ನ ಮೈಯಲ್ಲ ಆಯುಧ ಎಂಬಂತೆ ಶ್ರೀಹರಿ ಎತ್ತಿದ ಮೊದಲ ಅವತಾರ ಮತ್ಸ್ಯ. ತಾಯೇ, ಲೋಕದಲ್ಲಿ ಜ್ಞಾನವೆಂಬ ಬೆಳಕನ್ನು ಕದ್ದೊಯ್ದು ಅಜ್ಞಾನವೆಂಬ ಕತ್ತಲನ್ನು ಲೋಕದಲ್ಲಿ ಹರಿಯುವಂತೆ ಮಾಡಿದ ಆ ತಮಾಸುರನನ್ನು ಕೊಲ್ಲುವುದಕ್ಕಾಗಿ ಮತ್ಸ್ಯನಾಗಿ ಹೋಗಿ ಶ್ರೀಹರಿ ಆತನ ರೆಕ್ಕೆಯಿಂದ ಬಡಿದು ಕೊಂದದ್ದು. ತಾಯೇ, ಆ ಮತ್ಸ್ಯನಿಗೆ ಬಲ ಎಲ್ಲಿ ಕೇಳಿದ್ರೆ ರೆಕ್ಕೆಯಲ್ಲಿ, ಆ ರೆಕ್ಕೆ ನಾನಮ್ಮ. ಹಾಗಾದರೆ ಸಮುದ್ರ ಮಥನದ ಕಾಲದಲ್ಲಿ ಮಂದರ ಪರ್ವತ ಮುಳುಗುತ್ತಿರುವಾಗ ನನ್ನವರು ಕೂರ್ಮಾವತಾರ ತಾಳಿದಾಗ ನೀನು ಎಲ್ಲಿದ್ದೆ? ತಾಯೇ, ದೇವಾಸುರರು ಸಮುದ್ರ ಮಥನ ಮಾಡುವ ಕಾಲಕ್ಕೆ ಮಂದರಾದ್ರಿ ಮುಳುಗುವುದಕ್ಕೆ ಪ್ರಾರಂಭಿಸಿದಾಗ ಶ್ರೀಹರಿಯೇ ಕೂರ್ಮನಾಗಿ ಹೋಗಿ ಆ ಮಂದರಾದ್ರಿಯನ್ನು ಧರಿಸಿದ. ಆ ಕೂರ್ಮನಿಗೆ ಬಲ ಎಲ್ಲಿ ಕೇಳಿದ್ರೆ ಚಿಪ್ಪಿನಲ್ಲಿ, ಆ ಚಿಪ್ಪೆ ನಾನಮ್ಮ. ಹಾಗಾದರೆ ಭೂದೇವಿಯನ್ನು ಪೀಡಿಸುತ್ತಿದ್ದ ಹಿರಣ್ಯಾಕ್ಷನನ್ನು ಸಂಹರಿಸುವುದಕ್ಕಾಗಿ ನನ್ನವರು ವರಾಹಾವತಾರ ತಾಳಿದಾಗ ನೀನು ಎಲ್ಲಿದ್ದೆ? ತಾಯೇ, ಇಲ್ಲಿ ನೀವು ಸರಿಯಾಗಿ ತಿಳಿದುಕೊಂಡಿಲ್ಲ. ಶ್ರೀಹರಿ ಹಂದಿಯಾಗಿ ಹೋಗಿ ಆ ಕನಕಾಕ್ಷನನ್ನು ಕೊಂದದ್ದು. ಆದರೂ ಹೇಗೆ? ಶ್ವೇತವರಾಹನಾಗಿ ಆತನ ಕೋರೆ ದಾಡೆಗಳಿಂದ ತಿವಿದು ಕೊಂದದ್ದು. ಆ ಬಲವಾದ ದಾಡೆ ನಾನಮ್ಮ. ಹಾಗಾದರೆ ಭಕ್ತ ಪ್ರಹ್ಲಾದನನ್ನು ಪೀಡಿಸುತ್ತಿದ್ದ ಹಿರಣ್ಯ ಕಶ್ಯಪನನ್ನು ಸಂಹರಿಸುವುದಕ್ಕಾಗಿ ನನ್ನವರು ಉಗ್ರ ನರಸಿಂಹಾವತಾರ ತಾಳಿದಾಗ ನೀನು ಎಲ್ಲಿದ್ದೆ? ತಾಯೇ, ಈಗ ನಾನೆಲ್ಲಿದ್ದೆ ಎಂದು ನೀವು ಬಲವಾಗಿ ಕೇಳುತ್ತಿದ್ದೀರಿ. ಯಾಕೆ? ಆ ಕನಕ ಕಶ್ಯಪನಿಗಿದ್ದ ವರವೇ ಹಾಗೆ. ಮೇಲೂ ಅಲ್ಲ, ಕೆಳಗೂ ಅಲ್ಲ, ಹೊರಗೂ ಅಲ್ಲ, ಒಳಗೂ ಅಲ್ಲ, ನರವಲ್ಲ, ಮೃಗವಲ್ಲ, ಆಯುಧದಿಂದಲೂ ಆತನಿಗೆ ಮರಣ ಬರಬಾರದು ಎಂಬುದಾಗಿ. ಅಂತಹ ಅವನನ್ನು ಶ್ರೀಹರಿ ನರಸಿಂಹ ರೂಪದಲ್ಲಿ ಹೋಗಿ ತನ್ನ ಜಂಗೆಯಲ್ಲಿ, ಅವನ ಅರಮನೆಯ ಹಸ್ತಿನಲ್ಲಿ ತನ್ನ ಜಂಗೆಯಲ್ಲಿ ಇರಿಸಿ ತನ್ನ ನಖಗಳಿಂದ ಆತನ ಕರುಳ ಬಗೆದು ಕೊಂದದ್ದು. ತಾಯೇ, ಆ ನಖ ಬೇರೆ ಯಾರೂ ಅಲ್ಲ, ಈ ಮುಖವೇ ಆ ನಖ ಶ್ರೀಹರಿಗೆ ಸಖ. ಹಾಗಾದರೆ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳುವುದಕ್ಕಾಗಿ ನನ್ನವರು ವಟು ವಾಮನನಾಗಿ ಪಾತಾಳಕ್ಕೆ ತಳ್ಳಿದಾಗ ನೀನು ಎಲ್ಲಿದ್ದೆ ಹೇಳು? ತಾಯೇ, ಇಲ್ಲಿಯೂ ನೀವು ಸರಿಯಾಗಿ ಆ ಪ್ರಸಂಗವನ್ನು ತಿಳಿದುಕೊಂಡಿಲ್ಲ. ಶ್ರೀಹರಿಯು ಬಾಲವಟು ಆಗಿ ಹೋಗಿ ಆ ಬಲಿಯಲ್ಲಿ ದಾನ ಕೇಳಿದ್ದರು. 100 ಯಾಗಗಳನ್ನು ಮಾಡಿ ಇಂದ್ರ ಪದವಿಗೆ ಯೋಗ್ಯನೆನಿಸಿದ ಆ ಮಹಾಬಲಿಯನ್ನು ಪಾತಾಳ ಕಟ್ಟುವುದು ಅಷ್ಟು ಸುಲಭವಾದ ಕಾರ್ಯವಲ್ಲ. ಹಾಗಾಗಿ ಬಾಲವಟು ಆಗಿದ್ದವ ತ್ರಿವಿಕ್ರಮನಾಗಿ ಬೆಳೆದು 2 ಹೆಜ್ಜೆಗಳಲ್ಲಿ ಲೋಕವನ್ನೆಲ್ಲ ಅಳೆದು 3ನೇ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲಿಸಿ ಈಸಿ ಆತನನ್ನು ಪಾತಾಳ ಕಟ್ಟಿದ. ಹಾಗಾಗಿ ಆತನ ಆ ಪವಿತ್ರವಾದ ಪಾದವೇ ನಾನಮ್ಮ. ಏನು ಸ್ವಾಮಿ, ಸುದರ್ಶನ ಹೇಳುತ್ತಿರುವ ಮಾತುಗಳನ್ನು ಕೇಳಿ ನೀವು ಸುಮ್ಮನೆ ಇದ್ದೀರಲ್ಲ, ಮಾತಾಡಿ ಸ್ವಾಮಿ. ಸರಿ ಸರಿ ಲಕ್ಷ್ಮಿ, ಈನೀಗ ಸ್ವಲ್ಪ ಬದಿಗೆ ಸರಿ. ಸುದರ್ಶನ ಹೇಳಿದ್ದೇ ಸರಿ. ಸುದರ್ಶನ ಸಹಜವಾದ ಮಾತು, ಸಹಜಬಹುದೇ ವಾಣಿ, ಸಹಜಬಹುದೇ ವಾಣಿ,
ಭುವನ ಮೂರರೊಳಿಗರೆಗೆ ಸುರಗ ಸುರರೊಳ್ ಪರಿಗಿಸೆ ಬಗುತು ಬಗುಮತ ನಿನಗೆ ಸುರಗ ಸುರರೊಳ್ ಪರಿಗಿಸೆ ಬಗುದು ಬಗುಮತ ನಿನಗೆ ಸಗಜ ಬಹುದೇವಾಣಿ ಸುದರ್ಶನ, ತಂದೆ, ನೀನು ಆಡಿದ ಎಲ್ಲ ವಿಚಾರಗಳು ಅಕ್ಷರ ಸತ್ಯ. ಎಲ್ಲ ಪ್ರಕರಣಗಳನ್ನು ನೆನಪಿಸಿಕೊಂಡು ಎಷ್ಟು ಚೆನ್ನಾಗಿ ಹೇಳಿದೆ. ನಾನು ತನ್ಮಯನಾಗಿ ಕುಳಿತು ಕೇಳುತ್ತಾ ಇದ್ದೆ. ನನಗೂ ಮರೆತ ಅನೇಕ ಸಂಗತಿಗಳನ್ನು ನೆನಪಿಸಿದೆ ಅಲ್ಲ. ಆಹಾ, ನಿನ್ನಂತಹ ಪರಾಕ್ರಮಿಗಳು 3 ಲೋಕದಲ್ಲಿಯೂ ಇಲ್ಲ. ನೀನೇ ರಣವೀರ, ರಣಶೂರ, ಫಲ. ನಿನ್ನೆದುರು ನಾನೂ ಏನೂ ಅಲ್ಲ. ಅಮ್ಮ ತಿಳಿಯದೆ ಏನೋ ಹೇಳಿದಳು. ನೀನು ಖತಿತಳಬೇಡ. ನೀನೇ ವೀರ, ಶೂರ, ಗಣಗಂಭೀರ. ಫಲರೇ ಫಲರೇ. ಶ್ರೀಹರಿ, ಅಂಬುಜಾಕ್ಷ ಸುದರ್ಶನ ಕಡು ಸಂಭ್ರಮದಿ ಪೊಗಳವಗೆ ಕಡು ಸಂಭ್ರಮದಿ ಪೊಗಳಲ್ಕವಗೆ ತಾನೆಂಬುದಡರಲು ಸಂತೈಸಿ ಬೀಳ್ಕೊಟ್ಟು ಬಳಿಕವನು ಓ ಶ್ರೀಹರಿ, ಈಗಲಾದರೂ ತಿಳಿಯಿತಲ್ಲ ನನ್ನ ಪರಾಕ್ರಮವನ್ನು. ಬೇರೆ ಯಾರು ಹೊಗಳಿದರೇನು ತೆಗಳಿದರೇನು, ದೇವರೇ ಹೊಗಳಿ ಪ್ರಶಂಸಿಸಿದ ಬಳಿಕ ಬೇರೆ ಯಾರ ಹೊಗಳಿಕೆ ಆತಕ್ಕೆ. ತಾಯೇ, ಈಗಲಾದರೂ ಅರ್ಥವಾಯಿತಲ್ಲ ನನ್ನ ಪರಾಕ್ರಮ. ಸ್ವಾಮಿ, ಏನಿದು? ಶ್ರೀಹರಿ, ಇನ್ನು ನನ್ನನ್ನು ಚಿಕ್ಕ ಚಿಕ್ಕ ಕಾರ್ಯಗಳಿಗೆಲ್ಲ ಕರೆಯಬೇಡ. ಏನಾದರೂ ಘನ ಕಾರ್ಯವಿದ್ದಲ್ಲಿ ನೆನಪಿಸಿಕೊ, ಬರುತ್ತೇನೆ. ಆದ್ದರಿಂದ ಈಗ ಹೊರಟೆ. ಸ್ವಾಮಿ, ಏನಿದು? ನನಗೊಂದೂ ಅರ್ಥವಾಗುವುದಿಲ್ಲ. ಲಕ್ಷ್ಮೀ, ನೀನು ನೊಂದುಕೊಳ್ಳದಿರು. ಅಂಬುಜಾನನಗಿಲ್ದ ನಿಧನ ಅಂಬುಜಾನನಗಿಲ್ದ ನಿಧನ ಜಂಭವನು ಭೇದಿಸುವ ಗೊತ್ತಾಗ ಆರಂಭವಾದುದು ಬೇಸರಿಸಿದರು ಬೇಸರಿಸಬೇಡ. ಆರಂಭವಾದುದು ಬೇಸರಿಸದಿರು ಮನದೊಳ್ಳಿದಕ್ಕಾಗಿ ದೇವಿ, ಸ್ವಾಮಿ, ನೀನೀಗ ನೊಂದುಕೊಳ್ಳದಿರು. ಕೇವಲ ಕರದ ಚಕ್ರ ಇಂದು ನಾನೆಂಬ ಅಹಂಕಾರದಿಂದ ಮಾತನಾಡುತ್ತಿದ್ದಾನೆ. ಸುದರ್ಶನನ ಅಹಂಕಾರ ಅಳಿಯಲೇಬೇಕು. ಆ ಕಾಲ ಬರುತ್ತದೆ, ಏರಿದವನು ಇಳಿಯಲೇಬೇಕು. ಅದಕ್ಕಾಗಿ ಆ ರೀತಿ ವರ್ತಿಸುತ್ತಿದ್ದಾನೆ. ಆ ಸಮಯ ಬರುತ್ತದೆ. ಆ ಕಾಲದ ನಿರೀಕ್ಷೆಯಲ್ಲಿರೋಣ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ನೀಡುತ್ತದೆ. ಅದಕ್ಕಾಗಿ ಆ ಕಾಲದ ನಿರೀಕ್ಷೆಯಲ್ಲಿರೋಣ. ಆಗದೆ ಹಾಗೇ ಆಗಲಿ ಸ್ವಾಮಿ. ಕರ್ಪೂರಾನ್ವಯದಿ ದುರುಳ ಶತ್ರು ಪ್ರಸೂದನನು ಜನಿಸಿ
ಒರೆದ ಮನದಿರವಲ್ಲು ತನ್ನಯ ಪುರದ ಜನಕ್ಕೆ. ಓಂ ನಮಃ ಶಿವಾಯ. ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾ ಲೋಹಾವತಿ ಪಟ್ಟಣದ ಸಿಂಹ ವಿಷ್ಟರವನ್ನೇ ಏರಿದ್ದೇನೆ. ಶತ್ರು ಪ್ರಸೂದನಿಗೆ ಜಯವಾಗಲಿ, ಅಸುರ ಕುಲ ಉದ್ಧಾರಕನಿಗೆ ಜಯವಾಗಲಿ ಎಂಬ ಜಯಘೋಷ. ಇದನ್ನು ಕೇಳಿ ಬಹಳ ಸಂತೋಷಗೊಂಡೆ. ಆದರೆ ನಮಗೆ ಸೇರಬೇಕಾದ ಸ್ಥಾನಮಾನ ಸಿಗಲಿಲ್ಲವಲ್ಲ. ಅದುವೇ ಆ ನಾಕಲೋಕ. ದಾಯಾದಿಗಳಾದ ಆ ದೇವತೆಗಳು ಆಳುತ್ತಿರುವ ಲೋಕ. ಹಿರಿಯ ಭಾಗಿಗಳಾದ ನಮಗೆ ಸೇರತಕ್ಕದ್ದು. ಈ ವಿಚಾರದ ಕುರಿತು ಮಂತ್ರಿ ಮಾಗಧರಲ್ಲಿ ಕೇಳಿಕೊಂಡಾಗ ಆಡಿದ ಮಾತು ಏನು? ಕೇವಲ ನಮ್ಮ ಭುಜಬಲದಿಂದ ಆ ದೇವಲೋಕವನ್ನು ಪಡೆಯುವುದು ಅಷ್ಟೊಂದು ಸುಲಭವಲ್ಲ ಎಂದಾಡಿದರು. ಆದರೆ ದೇವಬಲವನ್ನು ಪಡೆದೆಂತಾದರೆ ಆ ದೇವಲೋಕ ನಮ್ಮದಾದೀತು ಎಂದಾಡಿದರಲ್ಲ. ಇನ್ನು ತಡೆಯಾಕೆ ತಪಸ್ಸನ್ನು ಆಚರಿಸಲು ಘೋರ ಕಾರಣವನ್ನು ಸೇರುತ್ತೇನಂತೆ. ಒಡಲು ಕರ್ಪೂರ ಹರುಷದಿ ಮಂತ್ರಿಯಳು ಘೋರ ಕಾರಣವನ್ನು ಸೇರಿದ್ದಾಯಿತು. ಹರಣ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ಉಳಿದಂತ ಹರನು 3 ಲೋಕವನ್ನು ಜಯಿಸಿ ತ್ರಿಮೂರ್ತಿಗಳಿಂದ ಮರಣವಿಲ್ಲ ಎಂಬ ವರವನ್ನಿತ್ತನು. ಅಷ್ಟೇ ಅಲ್ಲದೆ ಎದುರಾಳಿಯನ್ನು ಸೋಲಿಸುವ ಶಕ್ತಿಯಾಯುಧವನ್ನು ಕರುಣಿಸಿದಲ್ಲ. ಇನ್ನು ತಡೆಯಾಕೆ? ಇದುವೇ ಸೂಕ್ತವಾದ ಸಮಯ. ಆ ದೇವತೆಗಳನ್ನು ಸೋಲಿಸಿ ನಾಕಲೋಕವನ್ನು ನಮ್ಮದಾಗಬೇಕು. ಆದ್ದರಿಂದ ಅತ್ತ ಕಡೆ ತೆರಳುತ್ತೇನಂತೆ. ಕೇಳಿದಿರಿ ನೀವೆಲ್ಲ ಗಿಂದಲಿ ಕಾಳಗಕ್ಕೆ ಬಂದಿರುವ ನೆರೆ ಕಟ್ಟಾಳು ತಾನದೇ. ಏನಂತೆ ನಮ್ಮ ಈ ಸ್ವರ್ಗಕ್ಕೆ ಧನುಜರ ದಾಳಿ. ಸುಮ್ಮನೆ ಸರೇ ಆತನನ್ನು ಎದುರಿಸುವುದಕ್ಕಾಗಿ ಅತ್ತ ಕಡೆ ಸಾಗೋಣ ಅಂತೆ. ಮಕ್ಕಳು ಹತ್ತಿನವಳು ನಾವಕ್ಕನ ಮಕ್ಕಳು ಸಿಕ್ಕಲು ಬೇಗನುತೋ ಸೊಕ್ಕಿಲಿ ಬಂದಿಯ ರಕ್ಕಸನನು ದರಿದಿಕ್ಕುವೆ ಮೊದಲನಿತೋ. ಬಹಳಷ್ಟು ಸುರರನ್ನೆಲ್ಲ ಕೂಡಿಕೊಂಡು ನಮ್ಮ ಸುರಲೋಕಕ್ಕೆ ಬಂದೆ ಅಲ್ಲ. ನಮ್ಮ ಶಕ್ತಿಯ ಮುಂದೆ ನಿಮ್ಮ ಶೌರ್ಯ ನಡೆಯಬಹುದೇ? ಬಂದವ ನೀನು ಯಾರು? ನಿನ್ನ ಹೆಸರೇನು? ಊರು ಯಾವುದು ಎಂದು
ನಿಲ್ಲಿಸಿ ನಡೆ ಇಲ್ಲಿಂದ. ಶತ್ರು ಪ್ರಸೂದನಿದ್ದೇನೆ. ನಿಂದೆ ಬಂದ ಜಾನುಜಾರಿಕನ ಕಾಂತಾನಿಂದ ಪಡೆದ ಶಕ್ತಿ ಅಂತ್ಯ ನಿನಗಿದು. ಎಲ್ಲ ದೇವೇಂದ್ರ, ನಮಗೆ ಸೇರಬೇಕಾದ ಈ ನಾಕಲೋಕವನ್ನು ಅನುಭವಿಸುತ್ತಿದ್ದೀಯಲ್ಲ, ನಮ್ಮವರನ್ನೆಲ್ಲ ನರಕಕ್ಕೆ ಕಳುಹಿಸುತ್ತಾ ಈ ಸುಖ ಭೋಗಗಳನ್ನೆಲ್ಲ ಅನುಭವಿಸುತ್ತಿದ್ದೀಯ. ಒಳ್ಳೆಯ ಮಾತಿನಿಂದ ನಾಕಲೋಕವನ್ನು ನಮ್ಮ ವಶಕ್ಕೆ ಕೊಟ್ಟರೆ ಲೇಸು, ಇಲ್ಲವಾದರೆ ಪೆಟ್ಟು ತಿಂದು ಓಡಬೇಕಾದೀತು. ನಡೆದರೆ ಜಗನವೆಲ್ಲದವರೆದ ಖಳನು. ದೇವತೆಗಳೆಲ್ಲ ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ. ಕಾಣುತ್ತಿದೆಯಲ್ಲ ಸಿಂಹಾಸನ. ಆ ಸಿಂಹಾಸನವನ್ನು ಏರಿ ಸ್ವಲ್ಪ ಕಾಲವಿಲ್ಲಿ ಇದ್ದು ಸುಖ ಭೋಗಗಳನ್ನೆಲ್ಲ ಅನುಭವಿಸಿ ನಂತರ ನಮ್ಮ ಪುರಕ್ಕೆ ಸೇರುತ್ತೇನಂತೆ. ಹರಗರ ಯಾರೊಡನು ಸಿರಲಿ ಕಷ್ಟವಗ ಪರಿಗರಿಸುವರ್ಯಾರಿಂದೋ ದುರುಳ ಸೂದನನ ಅಡಿಯಾಳಾಗಿ ಬಾಳಲು ಸರಸಿ ಜೋದ್ದವ ಬರೆದ ನಯ್ಯೋ ಹರಗರ ಸುಮನಸರೇ, ನೋಡಿದಿರಾ ನಮ್ಮ ಈ ಅವಸ್ಥೆಯನ್ನು? ಎಂಥ ದುರ್ವಿಧಿ ನಮ್ಮ ಪಾಲಿಗಾಯಿತು. ವೀರಾವೇಶದಿಂದ ಹೋರಾಡಿದರು ನಮಗೆ ಸೋಲುಂಟಾಗಲು ಶಕ್ತಿಯ ಕೊರತೆಯಿಂದಲ್ಲ, ಆ ಶತ್ರು ಪ್ರಸೂದನನಿಗೆ ಹರನಗರ ಬಲವಿದೆ. ಹಾಗೇ ಅಂತಾದರೆ ಆತ ಸ್ವರ್ಗವನ್ನು ಪಾಲನೆ ಮಾಡಬಹುದೇ? ಮಾಡಬಾರದು. ಆದಷ್ಟು ಬೇಗನೆ ಆತನ ವಧೆಗಾಗಿ ನಾವು ಪ್ರಯತ್ನಿಸಬೇಕು. ಯಾರು ನಮಗೆ ಸಹಾಯ ನೀಡುವವರು? ಒಂದು ತೋಚದಾಗಿದೆ ಅಲ್ಲ. ಯಾರೆಂದೇಕೆ? ನಮ್ಮನ್ನು ಅನವರತವು ಪೊರೆವ ದೀನಬಂಧು ಶ್ರೀಹರಿ ಕಡಲ ಶಯನನೇ ಸರಿ. ಆದ್ದರಿಂದ ಆತನ ಬಳಿ ಸಾಗೋಣವಂತೆ. ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನಾಯ ಘೋರ ದುರಿತ ಸಂಹಾರಣ ದಿನೋಧಾರಿಣ ಮಾಂ ಭ್ರಮಣ ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ ದೇವಾ ಲಕ್ಷ್ಮೀ ಲೋಲ ತ್ರಿಲೋಕಪಾಲ ದೇವತೆಗಳಾದ ನಮ್ಮನ್ನು ರಕ್ಷಿಸಬೇಕು ದೇವಾ. ಜಯ 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 ಜಯ. ಸುರರುಡೆಯ ಏನೇ ಇದು?
ಏನು ಬಂದಿಗೆ ಸುರಪಾನಿಲ್ದಯ ಆ ಏನು ಬಂದಿಗೆ ಸುರಪಾನಿಲ್ದಯ ಆನನವು ಕಂದಿಗುದು ನಿನಗಿಲ್ದೇನು ಘಾನಿಯ ಒದಗಿದೆ ನಿಧಾನಿಸದೆ ಗೆಲ್ಲಲು ಸೂನು ನುಡಿದ ಭವನೆಯ ಸುರಪ ಸುರೊಡೆಯ ಏನಯ್ಯ ಇದು? ಮುಖವೆಲ್ಲ ಕಂದಿ ಹೋಗಿದೆ, ದುಃಖದ ಛಾಯೆ ಆವರಿಸಿದೆ. ಸುಮನಸರನ್ನೆಲ್ಲ ಕೂಡಿಕೊಂಡು ವೈಕುಂಠಕ್ಕೆ ಬಂದಿರುವೆ. ಯಾಕೆ, ಏನಾಯಿತು? ನಿನಗೆ ಬಂದ ಕಷ್ಟಗಳನ್ನು ಹೇಳು, ಪರಿಹರಿಸಿಕೊಡುತ್ತೇನೆ. ದೇವಾ ಕೇಳಯ್ಯ ಲಕ್ಷ್ಮೀ ಲೋಲ, ದೇವತೆಗಳ ಪೇಳುವೆ ಕಷ್ಟಗಳ ಕುಳ ಶತ್ರು ಪ್ರಸೂತನನು ಆ ಬಾಳ ನೇತ್ರನ ವರಬಲದಳು ಮೇಲು ಲೋಕಕ್ಕೆ ಧಾಳಿಗೆಯುತ ಸೋಲಿಸಿದ ಓಡಿಸಿದ ತಿರುವನು ಕೇಳಯ್ಯ ಲಕ್ಷ್ಮೀ ಲೋಲಾಗ ದೇವ ದೇವಾದಿದೇವಾ ಸುರೊಡೆಯ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ನಮ್ಮನ್ನು ರಕ್ಷಿಸಬೇಕು. ಲೋಹಾವತಿ ಪರಾಧೀಶನಾದ ಶತ್ರು ಪ್ರಸೂದನನು ಈಶನಿಂದ ಎಲ್ಲರನ್ನೂ ಗೆಲ್ಲುವ ವರವನ್ನು ಪಡೆದಿದ್ದಾನೆ. ಹೌದೇ? ಆ ಮೂಲಕ ನಮಗೆ ಬಾಳುವುದಕ್ಕೆ ಸ್ಥಾನ ಇಲ್ಲದಾಗಿದೆ. ಹಾ. ಆದಷ್ಟು ಬೇಗನೆ ಆತನನ್ನು ವಧಿಸಿ ನಮ್ಮನ್ನು ರಕ್ಷಿಸಬೇಕು ದೇವಾ. ಸುಮನಸರೇ ಏಳಿರಿ. ಎಳಿರೈ ಸುರಪಾಲ ನಳ್ಳಿನ ಜಾಯ ಆಯ ಎಳಿರೈ ಸುರಪಾಲ ನಳಿನ ಯಮಾಲಾಲಯಗೆ ನಾ ಕೊಟ್ಟಿಗಳಲ್ಲಿ ತಾಳಿ ಧೈರ್ಯ ಸುಮನಸರೇ ಏಳಿ, ಭಯಮುಕ್ತರಾಗಿರಿ. ದುರುಳ ಶತ್ರು ಪ್ರಸೂದನ ನಿಮ್ಮನ್ನು ದೆಸೆಗಿಡಿಸಿದನೆ, ಅವನನ್ನು ಬಿಡಲಾರೆನು. ದುರುಳನನ್ನು ಕೊಂದು ಶರಣಾದ ನಿಮ್ಮನ್ನು ಪರೆಯುತ್ತೇನೆ. ದುರುಳನನ್ನು ಮರ್ದಿಸಿ ಲೋಕ ಕಲ್ಯಾಣವನ್ನು ಉಂಟು ಮಾಡುತ್ತೇನೆ. ನಿಶ್ಚಿಂತೆಯಿಂದ ತೆರಳಿ ನನ್ನ ಲೀಲೆಯನ್ನು ಕಂಡು ಕೃತಾರ್ಥರಾಗಿರಿ. ಜಯ 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 ಜಯ. ಸುಮನಸರನ್ನು ಧೈರ್ಯ ತುಂಬಿ ಕಳುಹಿಸಿದ್ದೇನೆ. ಹಾ, ಇದೇ ಸರಿಯಾದ ಸಮಯ. ಸುದರ್ಶನನಿಗೂ ಸರಿಯಾದ ಪಾಠ ಕಲಿಸಬೇಕು. ಆದ್ದರಿಂದ ಅವನನ್ನು ಬಿಟ್ಟು ಧನುರ್ಧಾರಿಯಾಗಿ ಲೋಹಾವತಿ ಪಟ್ಟಣದ ಕಡೆಗೆ ತೆರಳುತ್ತೇನೆ. ಬಂದು ಮಗಲೋ ಮದಿ ಬರುದಳು ಬಂದು ಮಗಲೋ ಮದಿ ಬರುದಳು ಶಂಕವನು
ಭರತನನ್ನು ಯುದ್ಧಕ್ಕೆ ಆಹ್ವಾನಿಸುವುದಕ್ಕೆ ಪಾಂಚಜನ್ಯವನ್ನು ಮೊಳಗಿಸುತ್ತೇನೆ. ಕೆಲದಾನವರು ಮಣಿಯಲು ಅರಸ ಕಂಠಾಚರ್ಯ ಬಡದಲ್ಲಿ ಭರದೋಳೆದ್ದು ಏನಾಶ್ಚರ್ಯ ಶಂಖಧ್ವನಿ ಯುದ್ಧದ ಆಹ್ವಾನೆ ಇದನ್ನು ವಿಚಾರಿಸಲು ಆ ಕಡೆ ತೆರಳುತ್ತೇನಂತೆ. ಪರಿಗಳ ಪೇಳು ಹರಿನಂದನ ಕಾದಿಗ ತಾಳು ಎಲ ಮಸಿವರ್ಣನೆ ನಿನ್ನ ನಿರೀಕ್ಷೆಯಲ್ಲೇ ಇದ್ದೆ. ಎಂದಿಗೂ ಚಕ್ರಧಾರಿಯಾಗಿ ಬರುವ ನೀನು ಇಂದು ಶಾಂಗಪಾಣಿಯಾಗಿ ಬಂದಿದ್ದೀಯಲ್ಲ, ಇದನ್ನು ಕಂಡು ಅಂಜುವ ನಾನಲ್ಲ. ಒಳ್ಳೆಯ ಮಾತಿನಲ್ಲಿ ಬಂದ ದಾರಿಯಲ್ಲಿ ಹಿಂದೆ ಹೋದರೆ ಲೇಸು, ಇಲ್ಲವಾದರೆ ದೇವತೆಗಳ ಸ್ಥಿತಿ ನಿನಗಾದೀತು. ಹರದಿಂದರವನ ಪಡೆಯುತ್ತ ಸುರನನು ಸರ್ವದ ತಪ್ಪಂದರೆಯುತ್ತ ಜನನಕ ಶರಣಾಗದ ಬಿಡನು. ಹರನ ವರಬಲದಿಂದ ಸುರಲೋಕವನ್ನು ಗೆದ್ದೆ ಎಂದು ಬೀಗದಿರು. ದೇವತೆಗಳ ಸೋಲು ಕ್ಷಣಿಕವಾದುದು. ಅವರ ಪಕ್ಷಪಾತಿಯಾಗಿ ನಾನು ಬಂದಿದ್ದೇನೆ. ಹೋರಾಟವನ್ನು ಮಾಡಿ ಕಾಲನ ಅರಮನೆಯನ್ನು ಮಾಡಬೇಡ. ಕಾಲಿಗೆ ಎರಗಿ ಶರಣಾದರ ಪಡೆಯುತ್ತೇನೆ, ಹೊದಿಸುತ್ತೇನೆ. ಶಕ್ತಿಹೀನನಾದೆನೋ ಏನು ಮಾಡಲಿ ಶಕ್ತಿಹೀನನಾದೆ. ಕಳಲಗೋಡನರಿಯದೆ ಗೋದೆ ನಿಂದು ಮಾನವೆಲ್ಲವಗೋಯ್ತು ದಾನವನೊಳು, ಮಾನವೆಲ್ಲವಗೋಯ್ತು ದಾನವನೊಳು ದುರ ತಾನಿತ್ತು ಗಾನೆಯು ಜಗಗೆ ಏನ ಮಾಡಲಿ ಅಯ್ಯೋ ಏನಾಗಿ ಹೋಯಿತು. ಸೋಲು ಬಂತು, ದುಷ್ಟನಿಂದ ನನಗೆ ಸೋಲಾಯಿತು. ಏನು ಮಾಡಲಿ ಶಕ್ತಿಹೀನನಾಗಿ ಹೋದೆ. ಮಾನವೆಲ್ಲ ಹೋಯ್ತಲ್ಲ. ಯಾರಿದ್ದಾರೆ ಇನ್ನು ಯಾರಿದ್ದಾರೆ? ಶ್ರೀಹರಿ ಚಿತ್ತಯಮಿತ ಪುರುಷೋತ್ತಮನೋ
ಕನಕಕ್ಕೆ ಕರ್ಪೂರನು ಕತ್ತನು ಕತ್ತಲಿ ಕೆತ್ತುದು ಜಯವದು ಯತ್ನದೊಳೆಳೆ ತರುವೆ. ಪುರುಷೋತ್ತಮ, ಸುದರ್ಶನ, ನಿನಗೂ ಚಿಂತೆ. ಹೌದು. ಆ ದುಷ್ಟನನ್ನು ಕೊಲ್ಲುವಲ್ಲಿ ಸೋಲಾಯಿತೆಂಬ ದುಃಖವೇ? ಹೌದು. ಆ ದುಃಖವನ್ನು ಬಿಡು. ನಿನ್ನಿಂದಾಗದ ಕಾರ್ಯವನ್ನು ನಾನು ಮಾಡಿ ಬರುತ್ತೇನೆ. ಆದರೆ ಆತನಿಗೆ ಹರನವರ ಬಲವಿದೆ. ಹರನವರವೇ? ಕಣ್ಣನ ದುರಪಕ್ಷದೊಳೈತರೆ ಆ ಪಕ್ಕದ ಹಣ ಭಕ್ಷಣಿ ಲೆಕ್ಕಿಸೋಣ ಅಪಜಯದಿ. ಶ್ರೀಹರಿ, ಸುದರ್ಶನ, ಅವನಿಗೆ ಹರಣವರವಿದ್ದರೆ ಇರಲಿ, ಅದು ನನಗೆ ಲೆಕ್ಕವೇ ಅಲ್ಲ. ಸಾಕ್ಷಾತ್ ಹರನೇ ರಣಾಂಗಣಕ್ಕೆ ಬಂದರೂ ಲೆಕ್ಕಿಸಲಾರೆ. ಆದ್ದರಿಂದ ಕೊಡು ಅಪ್ಪಣೆ, ಆ ದುಷ್ಟನನ್ನು ವಧಿಸಿ ಬರುತ್ತೇನೆ. ಸುದರ್ಶನ, ಹೋಗು, ನಿನಗೆ ಶುಭವಾಗಲಿ. ಹಾಗೇ ಆಗಲಿ. ದುಷ್ಟನನ್ನು ಕೊಂದು ನನ್ನ ಮಾನವನ್ನು ಉಳಿಸು. ಆರು ನೀರಲು ವೀರನೇ ಘೋರನು ಸಿರುಗೂಢನೆ ಘೋರಕ್ಕೆ ಚರವಿಗೆ ಹೃದಯ ಬರವಳೆ ಚೋರದ ದಿಗುಮನೆ. ಎಲ್ಲ ಇದ್ದಕ್ಕಿದ್ದಂಗೆ ಬಂದು ಅಗ್ನಿಶರವನ್ನು ಪ್ರಯೋಗಿಸಿದೆಯಲ್ಲ. ಯಾರು ನೀನು? ಯಾಕಾಗಿ ಬಂದೆ? ಬೇಗನೆ ಯಾರು? ಬೇಗನೆ. ಈಗ ಬಂದವ ನೀನ್ಯಾರು? ಶತ್ರುಪ್ರಸೂದ. ನೀನು ನಿಲ್ಲಿಸುವೆನು. ಚಿತ್ತದ ವಿಧವಾದ ಹೃದಯವತ್ತು ಇರುವ ಚಂದ್ರವೋ. ಎಲ್ಲ ಶತ್ರು ಪ್ರಸೂದನ, ಏನೆಲ್ಲ? ದೇವತೆಗಳನ್ನು ಹಾಗೂ ಶ್ರೀಹರಿಯನ್ನು ಸೋಲಿಸಿದೆ ಎಂಬ ಗರ್ವವೇ ನಿನಗೆ? ಹೌದು. ಇದೋ ಆ ಗರ್ವವನ್ನು ಮುರಿಯುವುದಕ್ಕಾಗಿ ಶ್ರೀಹರಿಯ ಕರದಾಯುಧವಾದ ಸುದರ್ಶನ ಬಂದಿದ್ದೇನೆ. ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ. ಏನು? ನಾಲ್ಕಲೋಕವನ್ನು ದೇವತೆಗಳಿಗೆ ಒಪ್ಪಿಸಿದರೆ ಲೇಸು, ಇಲ್ಲವಾದರೆ ಯಮಲೋಕವನ್ನು ನೋಡಬೇಕಾದಿದ್ದ ಎಚ್ಚರ. ಮಾತಿನಿಂದ ತಿಳಿದು ಬಂತು ನೀನು ಸುದರ್ಶನೆಂದು. ಹರಿಯ ಕೈಯಾಯುಧ ಹೇಗೂ ಇಳಿದು ಬಂದಿದ್ದೀಯ. ನನ್ನನ್ನು ಸೇರು, ಸೂಕ್ತವಾದ ಮಂತ್ರಿ ಸ್ಥಾನ ಕೊಡುತ್ತೇನೆ. ಆದರೆ ಹರಿಯ ಸ್ಥಿತಿ ನಿನಗಾದೀತು. ಎಲ್ಲ ಲೋಕ ಕಲ್ಯಾಣಕ್ಕಾಗಿ ಹರಿಯ ಕರದಿಂದ ಇಳಿದು ಬಂದಿದ್ದೇನೆ. ನಿನ್ನಂತಹ ಈ ಮರುಳರಿಗೆ ಮರುಳಾಗುವ ನಿನ್ನಂತಹ ಈ ಮರಳು ಮಾತಿಗೆ ಮರುಳಾಗುವವನು ನಾನಲ್ಲ. ಹಾಗಾಗಿ 4 ದಿನ ಉಳಿಯುವ ಆಸೆ ಇದ್ದರೆ ಶರಣಾಗಿ ಬದುಕು, ಇಲ್ಲವಾದರೆ ಬಾ ಮುಂದೆ. ದುರುಳರ ವಧೆಯಾಯಿತು. ದೇವತೆಗಳು ಅಂಬರಪಥದಿಂದ ಪುಷ್ಪವೃಷ್ಟಿಯನ್ನು ಸುರಿಸುತ್ತಿದ್ದಾರೆ, ಜಯ ಘೋಷಗಳನ್ನು ಮೊಳಗಿಸುತ್ತಿದ್ದಾರೆ. ಈ ವಿಜಯ ವಾರ್ತೆಯನ್ನು ಶ್ರೀಹರಿಗೆ ತಿಳಿಸುವುದಕ್ಕಾಗಿ ವೈಕುಂಠದೆಡೆಗೆ ಸಾಗುತ್ತೇನೆ. ವೈಕುಂಠವನ್ನೇನೋ ಬಂದು ತಲುಪ
ತಪ್ಪಿದ್ದೇನೆ. ಆದರೆ ಆ ದುಷ್ಟನ ವಧೆ ನನ್ನಿಂದಲೇ ಆಯಿತು. ಈ ಗಾಂಭೀರ್ಯತೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹರಿಯ ಕರೆಯೆರೆದೆ ದೂರ ನಿಂತು ಬಿಡುತ್ತೇನೆ. ಏನಾಗುತ್ತದೆ ನೋಡೋಣ. ಓ ಅದ್ಯಾರು? ಓಹೋ ಸುದರ್ಶನ, ಯಾಕೆ ದೂರ ನಿಂತಿರುವೆ? ವೀರಬಾನಿ ಕರವನೆ ಹೃದಯ ವೀರ ವೀರಭಾನಿ ಕರವನೇರದೆ ದೂರ ನಿಂತಿಗೆ ಏಕೆಯೋಳು ನಿಂತಿರುವೆ? ದೂರ ನಿಂತಿಗೆ ಏಕೆಯೋಳು ಭೂರಿ ಕೋಪದಿ ಮೌನಾಗಿರುವರೆ ಕಾರಣವನಾಗರಿಯೇನೋ ವೀರಬಾನಿ ಕರವನೆರದೆ ದೂರ ನಿಂತಿಗೆ ಏಕೆಯಲ್ಲಳು ಭೂರಿ ಕೋಪದಿ ಮೌನಾಗಿರುವರೆ ಕಾರಣವನಾರಿಯೇನೋ ವೀರ ಸುದರ್ಶನ, ಶ್ರೀಹರಿ, ದುಷ್ಟನನ್ನು ಮರ್ದಿಸಿ ವಿಜಯಿಯಾಗಿ ಬಂದಿರುವೆ. ವಿಕ್ರಮಿಯಾದ ನೀನು ಈಗ ಯಾಕೆ ದೂರ ನಿಂತಿರುವೆ? ಇದು ಸಾತ್ವಿಕ ಲೋಕಕ್ಕೆ ಭೂಷಣವಲ್ಲ. ನನ್ನ ಕರಗಳಿಗೆ ಶೋಭೆ ಬರುವುದೇ ನೀನು ಅಲಂಕರಿಸಿದರೆ ಮಾತ್ರ. ಆದ್ದರಿಂದ ಬಾ, ನನ್ನ ಕರವನ್ನೇರು. ಹೀಗೆ ಬಾ, ಬಾರೆಯ. ಶ್ರೀಹರಿ, ಈಗ ನಾನು ನಿನ್ನ ಕರ ಏರಬೇಕೆ? ಆ ದುಷ್ಟನ ವಧೆ ನನ್ನಿಂದ ಆಯಿತು, ಹಾಗಾಗಿ ನಾನೇ ಶ್ರೇಷ್ಠ. ಅಷ್ಟೇ ಅಲ್ಲದೆ ಈಗ ನಾನು ನಿನ್ನ ಕರ ಏರ್ಬೇಕು ಅಂತಾದ್ರೆ ಮೊದಲು ನಾನು ಏರಿದ್ದು ಯಾಕೆಂತ ಬೇಕಲ್ಲ. ಆಲದೆಲೆಯೋಳ್ ಮಲಗಿ ತೇಲುವಾಗ ಆಲದೆಲೆಯೋಳ್ ಮಲಗಿ ತೇಲುವ ಕಾಲ ಮಧುಕೈಟವರು ಜನಿಸುತ್ತಾಗ ನಾಳಿಕೋದ್ಭವನನ್ನು ಪೀಡಿಸಿ ಹಲ ಕೆಲವು ಕಾಲ ಕಾಳಗ ಜನುತಲೆ ಅವರಲ್ಲಿಯೇ ಸೋಲು ನಿನ್ನಯ ಪಾಲಿಗಡಸಲು ಮೇಲೆ ಎಲ್ಲನು ಕಳುಗೆ ನಾನವರನ್ನು ತರಿದಿಗೆನು ನಾನವರನ್ನು ತರಿದಿಗೆನು ಶ್ರೀಹರಿ, ದರ್ಶನ, ಅಂದು ನೀನು ಬಾಲ ಮುಕುಂದನಾಗಿ ವಟಪತ್ರಶಾಹಿಯಾಗಿ ಮಲಗಿರುವ ಸಂದರ್ಭದಲ್ಲಿ ನಿನ್ನ ಕಿವಿಯ ಕಿಲ್ಬಿಷದಿಂದಲೇ ಮಧುಕೈಟವರೆಂಬ ಇರುವರು ದಾನವರು ಜನಿಸಿದರು. ಹೌದು. ಅವರು ಬ್ರಹ್ಮನನ್ನು ಪೀಡಿಸುವುದಕ್ಕೆ ಮುಂದಾದಾಗ ತಾಯಿಯ ಆಜ್ಞೆಯಂತೆ ಆತ ನಿನ್ನ ನಾಭೀಕಮಲದಲ್ಲಿ ಅಡಗಿ ಕುಳಿತ. ಆಮೇಲೆ ನೀನು ಎಚ್ಚರಗೊಂಡು ಅವರೊಂದಿಗೆ ಪಂಚಸಹಸ್ರ ಕಾಲವೇ ಹೋರಾಡಿ ಜಯ ಸಿಗದ ಸಂದರ್ಭದಲ್ಲಿ ತಾಯಿಯೇ ಹೇಳಿದಂತೆ ನಾನು ನಿನಗೆ ದೊರೆತೆ. ಆ ದುಷ್ಟರನ್ನು ಸಂಹರಿಸಿ ನಿನಗೆ ಜಯ ತರಿಸಿದೆ. ಆಮೇಲೆ ನಿನ್ನ ಕೈಯಲ್ಲೇ ಇದ್ದು ನಿನ್ನ ಕಾರ್ಯದಲ್ಲಿ ಸಹಕರಿಸಿದವನು ನಾನು. ಹೌದು. ಹಾಗೆಯೇ ನಿನಗೆ ಕೀರ್ತಿಯನ್ನು ತಂದವನಿದ್ದೇನೆ. ಆದರೆ ಇಂದು ಲೋಕಕ್ಕೆಲ್ಲ ಆ ದುಷ್ಟರ ಸಂಹಾರ ಯಾರಿಂದಾಯಿತು ಎಂದು ಸರಿಯಾಗಿ ತಿಳಿಯಿತು. ಈ ಪ್ರಸಂಗವೇ ನಿದರ್ಶನವಾಯಿತು. ಹಾಗಾಗಿ ಇನ್ನು ನಾನು ನಿನ್ನ ಕರ ಏರಲಾರೆ. ಏನೆಂದ ಸುದರ್ಶನ? ನಿನ್ನಯ
ಇದು ಸಾತ್ವಿಕ ಲೋಕ. ಇಲ್ಲಿ ನಿನ್ನಂತಹ ಅಯೋಗ್ಯರಿಗೆ ಸ್ಥಳವಿಲ್ಲ. ನಾನು ಏನು ಎಂಬುದನ್ನು ತಿಳಿಯದೆ ಉಂಡ ಮನೆಗೆ ಎರಡು ಬಗೆದ ನಿನ್ನನ್ನು ಇಲ್ಲಿರುವುದಕ್ಕೆ ಅನರ್ಹ. ಶತ್ರು ಪ್ರಸುತ ನಿನಗೆ ವರವೇ ಹೀಗೆ? ಏನು? ಆಯುಧವೊಂದು ತಾನಾಗಿ ರೂಪ ಧರಿಸಿ ಬಂದರೆ ಆತನಿಗೆ ಮರಣ. ಅದನ್ನು ತಿಳಿಯದ ನೀನು ಹೀನ ಪ್ರವೃತ್ತಿಯನ್ನು ಪ್ರಕಟಿಸಿದೆ. ಅದಕ್ಕಾಗಿ ಹಿಡಿ ಶಾಪ. ಭೂಮಿಯಲ್ಲಿ ಮಾನವನಾಗಿ ಜನಿಸು. ಅಯ್ಯೋ, ಕರಿಯ ಬರೆದರ ನುಡಿ ಕೇಳಿ ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣ ಕೆರಗುತ ನುತಿಸಿದನು ಗರಿಯ ಮನ್ನಿಸೆಲ್ಲಪರಾಧವ ಮನ್ನಿಸೆಲ್ಲಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಇನ್ನೊಳ್ಳೆ ತಗೆ ಭೇದ ನಿನ್ನೋಡಿಲ್ಲವು ವಾದ ಎಲ್ಲೊಳ್ಳೆ ತಗೆ ಭೇದ ನಿನ್ನೋಡಿಲ್ಲವು ವಾದ ಮುನ್ನ ನಂಬಿದೆ ಪಾದ ಇಲ್ಲಾದ ಕೋಮುದ ಮನ್ನಿಸೆಲ್ಲ ಪರಾಧವ ಮಾಧವ ಕೇಶವ ಅಚ್ಯುತ ಕೃಷ್ಣ ಮಾಧವ ಅಚ್ಯುತ ಮಾಧವ ಕೇಶವ ಗೋವಿಂದ ರಕ್ಷಿಸು ತಂದೆ ರಕ್ಷಿಸು. ನಿನ್ನ ಈ ಕರದಾಯುಧವಾದ ಸುದರ್ಶನನಿಗೆ ಶಾಪವಿತ್ತೆಯ ದೇವ. ನಾನು ನನ್ನಿಂದ ಎಂಬ ಅಹಂಕಾರದಿಂದ ನಿನ್ನನ್ನು ಜರಿದೆ, ಹಂಗಿಸಿದೆ. ನನ್ನನ್ನು ಕ್ಷಮಿಸಬೇಕು ತಂದೆ, ಕ್ಷಮಿಸಬೇಕು. ಈ ಭೂಮಿಯಲ್ಲಿ ಬಿದ್ದವ ಪುನಃ ಭೂಮಿಯನ್ನು ಧರಿಸಿ ಮೇಲೆ ಏಳಲೇಬೇಕು. ಹಾಗೆ ನಿನ್ನಿಂದಲೇ ಪತಿತನಾದ ನನ್ನನ್ನು ನೀನೇ ಕೈ ಹಿಡಿದು ಉದ್ಧರಿಸಬೇಕು ತಂದೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಬೇಕು ದೇವ, ಮನ್ನಿಸಬೇಕು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನ ಗಮ್ಯಂ ವಂದೇ ವಿಷ್ಣುಂ ಭವಯಹರಂ ಸರ್ವಲೋಕೈಕನಾಥಂ. ಜಯ 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 ಜಯ. ಮಗು, ತಂದೆ ಚಿಂತಿಸಬೇಡ. ಭಕ್ತ ಚಿಂತಿಸಬೇಡ, ಕೃತ ವೀರ್ಯ ಸುತನಾಗಿ ಚಿಂತಿಸಬೇಡ. ಭಕ್ತ ಚಿಂತಿಸಬೇಡ, ಸುತನಾಗಿ ಪ್ರೀತಿಯೊಳ್ ಜನಿಸು ನೀನು. ಅತ್ರಿ ಜನಾಗಿ ಸಮಸ್ತ ವಿದ್ಯೆಯ ಬೋಧಿಸುತ್ತದು ನೆನಿಸುವೆನೋ. ಮತ್ತೆ ಭಾರ್ಗವ ರಾಮನಾಗಿ ಮೋಕ್ಷವನಿತ್ತು. ಮತ್ತೆ ಭಾರ್ಗವ ರಾಮನಾಗಿ ಮೋಕ್ಷವ ನಿನಗಿತ್ತು. ಮಾತಾ ಪಿತರ ಚಿತ್ತ ಶಾಂತಿಗೆ ದುಷ್ಟ ಕ್ಷತ್ರಿಯರನ್ನು ಕೊಲ್ಲೆ ಮತ್ತವತರಿಸಲಿಗೆ ಭಕ್ತ ಚಿಂತಿಸಬೇಡ, ಕೃತವೀರ್ಯ ಸುತನಾಗಿ ಪ್ರೀತಿಯ ಜನಿಸೋ ನೀನು. ಮಗು, ತಂದೆ ದುಃಖಿಸಬೇಡ.
ಧರೆಯಲ್ಲಿ ಜನಿಸಿ ಮತ್ತೆ ನೀನು ವೈಕುಂಠಕ್ಕೆ ಬರಲು ಸಾಧ್ಯವಿದೆ. ಹೇಗೆ ತಂದೆ? ಭೂಮಿಯಲ್ಲಿ ಕೃತವೀರ್ಯನ ಸುತನಾಗಿ ಕಾರ್ತವೀರ್ಯನಾಗಿ ಜನ್ಮ ತಾಳು. ನಾನೇ ಗುರು ದತ್ತಾತ್ರೇಯನಾಗಿ ಬಂದು ಸಕಲ ವಿದ್ಯೆಯನ್ನು ಬೋಧಿಸುತ್ತೇನೆ. ಪರಮ ವಿಕ್ರಮಿಯಾಗಿ ಧರೆಯನ್ನಾಳು. ಕೊನೆಯ ಕಾಲಕ್ಕೆ ಬ್ರಾಹ್ಮಣ ವಿರೋಧಿಯಾಗಿ ಅಹಂಕಾರದಿಂದ ವರ್ತಿಸಿದಾಗ ನಾನೇ ಭಾರ್ಗವರಾಮನಾಗಿ ನಿನ್ನನ್ನು ಕೊಂದು ಮತ್ತೆ ಪುನಃ ವೈಕುಂಠಕ್ಕೆ ಕರೆತರುತ್ತೇನೆ. ಹೋಗು, ನಿನಗೆ ಶುಭವಾಗಲಿ. ತಂದೆ, ನಿಮ್ಮ ಲೋಕ ಕಲ್ಯಾಣ ಲೋಕ ಶಿಕ್ಷಣ ಕಾರ್ಯದಲ್ಲಿ ನಿಮ್ಮ ಕೈಯ ಆಯುಧವಾದ ಈ ಸುದರ್ಶನನ್ನೇ ಆರಿಸಿ ಅವತಾರ ಎತ್ತುತ್ತೀರಿ ಅಂತಾದ್ರೆ ಧನ್ಯೋಸ್ಮಿ. ತಂದೆ, ನೀಲಾ ನಾಟಕಕ್ಕೆ ಭೂಮಿಯಲ್ಲಿ ವೇದಿಕೆ ನಿರ್ಮಿಸಿದ್ದೀರಿ ಅಂತಾದ್ರೆ ಇನ್ನು ತಡ ಮಾಡುವುದಿಲ್ಲ. ಇದೇ ಕ್ಷಣಕ್ಕೆ ಭೂಮಿಗೆ ಇಳಿಯುತ್ತೇನಂತೆ. ಸುದರ್ಶನನ ಗರ್ವಭಂಗವಾಯಿತು, ಲೋಕಕ್ಕೂ ಪಾಠವಾಯಿತು. ಸುದರ್ಶನ ಗರ್ವಭಂಗ ಎಂಬ ಈ ಪ್ರಸಂಗದಿಂದ ಅಹಂಕಾರ, ಮದ, ನಾನೆಂಬ ಭಾವ ಯಾವತ್ತೂ ಸಲ್ಲದು ಎಂದು ಲೋಕ ತಿಳಿಯಲಿ. ಎಲ್ಲರಿಗೂ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಕರದೊಳು ಪರಶೋಪಶಾಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಸುಕುಮಾರ ಗಜವದನನಗ ಚರಣ ಕಮಲಕ್ಕೆ ಆರತಿ ಎತ್ತಿದೆ ಗಜಮುಖದವಗೆ ಗಣಪಗೆ